ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರ ಟಾರ್ ರೋಡು, ಇದು ಕೊಂದ್ಕೊಂಡಿರೋಂಥ ಜಾಗನೇ ಈ 2 ಎಕರೆ ಜಾಗ ನೋಡಿ. ಇದು ಬಸ್ ರೂಟ್, ಇದು ನೋಡಿ ಬಸ್ ಹೋಗ್ತಾ ಇದೆ ನೋಡಿ. ಇದೇ ಜಾಗ, ಇದೇನು ಪ್ಲೈನ್ ಲ್ಯಾಂಡ್ ಇದೆ ಇದೇ ಜಾಗ ನೋಡಿ. ನಿಮಗೆ ಬೆಟ್ಟದ ಕೆಳಗಡೆ ಇರೋಂಥ ಜಾಗ ಇದು ನೋಡಿ. ನೋಡಿ ಅಕ್ಕಪಕ್ಕ ಎಲ್ಲ ಮನೆ ಎಲ್ಲ ಇದೆ, ಊರ್ ಪಕ್ಕದ ಜಾಗ ಇದು ನೋಡಿ. ನಿಮ್ಗೆ ಇದೆಲ್ಲ ಅದ್ಬಸ್ತೆಲ್ಲ ಆಗಿದೆ ನೋಡಿ, ಅದ್ಬಸ್ತೆಲ್ಲ ಕಲ್ನೆಟ್ಟಿದ್ದಾರೆ. ಬೆಂಗಳೂರು ಮೈಸೂರು ರೋಡ್ಗೆ ಬರೀ 1.5 ಕಿಲೋಮೀಟ್ರಿಂದ 2 ಕಿಲೋಮೀಟರ್ ಆಗುತ್ತೆ. ರಾಮನಗರಕ್ಕೆ ಇಲ್ಲಿಂದ ಬರೀ 4.25 ಕಿಲೋಮೀಟರ್ ಆಗುತ್ತೆ ಈ ಜಾಗ. ಮತ್ತು ನಿಮ್ಗೆ ಹಿಂದೆಗಡೆ ಬಂದು ಅರ್ಕಾವತಿ ನದಿ ಇದೆ ಹಿಂದೆಗಡೆ, ಇದ್ರ ಕೆಳಗಡೆ ಆ ಸೈಡ್. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 5.5 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಪ್ಪ ಅಂತಂದರೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 1.5 ಕಿಲೋಮೀಟರ್ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಮತ್ತು ಊರು ಪಕ್ಕದ್ದೇ ಜಾಗ ಆಗಿರುತ್ತೆ ನೋಡಿ, ಅದೆಲ್ಲ ಊರು ಸೈಟ್ ಆಗೋ ಜಾಗ ಇದು. ಅದಕ್ಕೋಸ್ಕರ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಮತ್ತು ನಿಮಗೆ ಒಳ್ಳೆ ಇಲ್ವಿ ಪ್ರಾಪರ್ಟಿ ಇದು, ತುಂಬಾ ಚೆನ್ನಾಗಿದೆ. ಬೆಟ್ಟದ ಕೆಳಗಡೆ ಇರೋಂಥ ಜಾಗ, 2 ಕಡೆ ಬೆಟ್ಟ ಇದೆ ನೋಡಿ. ನಿಮಗೆ ರೋಡ್ ಫೇಸ್ಗೆ 100 ಅಡಿಗಿಂತ ಜಾಸ್ತಿ ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ ರೋಡ್ ಫೇಸ್ ಬಂದು ಹಿಂಗೆ ಅಗಲ ಆಗುತ್ತೆ, ಟೀ ಶೇಪಲ್ಲಿ ಬರುತ್ತೆ ಈ ಜಾಗ. ಇದ್ರ ಕೆಳಗಡೆ ನದಿ ಇರೋದ್ರಿಂದ, ಹೊಳೆ ಹರಿಯೋದ್ರಿಂದ ನಿಮಗೆ ವಾಟರ್ ಸೋರ್ಸ್ ಅಂತೂ ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲೊಂದು ಮೋಟ್ರ್ ಹಾಕ್ಕೊಂಡ್ರೆ ಈ 2 ಎಕರೆಗೂ ಆರಾಮಾಗಿ ನೀರು ಹಾಯಿಸ್ಕೊಬೋದು. ಯಾರಾದರೂ ರಾಮನಗರದಲ್ಲಿ 2 ಎಕರೆ ಬೇಕು ಅನ್ನೋರಿಗೆ ಇದಂತೂ ಒಳ್ಳೆ ಜಾಗ, ತುಂಬಾ ಚೆನ್ನಾಗಿದೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋಂಥ ಜಾಗ ಇದು ನೋಡಿ. ಆಲ್ಮೋಸ್ಟ್ ಎಲ್ಲ ಅದ್ಬಸ್ಟ್ ಮಾಡಿಸಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ ನೋಡಿ, ಅದ್ಬಸ್ಟ್ ಕಲ್ಲದು. ಮತ್ತೆ ನೋಡಿ ನಿಮ್ಗೆ ಅಲ್ಲಿ ಅದ್ಬಸ್ಟ್ ಕಲ್ಲು ಮಾಡಿದ್ದಾರೆ, ಅದು ಅದ್ಬಸ್ಟ್ ಕಲ್ಲು. ಮತ್ತು ಅವಾಗಲೇ ತೋರಿಸಿದ್ನಲ್ಲ ಇಲ್ಲೊಂದು ಅದ್ಬಸ್ಟ್ ಕಲ್ಲು ನೋಡಿ, ಇದು ನೋಡಿ. ಅಲ್ಲೆಲ್ಲ ಅದ್ಬಸ್ಟ್ ಕಲ್ಲು ನೆಟ್ಟಿದ್ದಾರೆ ನೋಡಿ, ಅದು ಫುಲ್ಲು ಅದ್ಬಸ್ಟ್ ಆಗಿದೆ ಇದು. ನಿಮಗೆ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದೇ ಇರೋದು. ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಇಲ್ಲೂ ತೊಗೊಂಡಿರೋದು ನೋಡಿ. ಇವೆಲ್ಲ ಬೆಂಗಳೂರಲ್ಲಿ ತೊಗೊಂಡಿರೋದು. ಮತ್ತು ಈ ಕಡೆನೂ ಅಷ್ಟೇ ನೋಡಿ, ಬೆಂಗಳೂರು ತೊಗೊಂಡು ಫೆನ್ಸೆಲ್ಲ ಹಾಕೊಂಡಿದ್ದಾರೆ ನೋಡಿ. ನಿಮ್ಗೆ ಹತ್ತತ್ರ ಟಾರ್ ರೋಡ್ ಫೇಸು 100 ಅಡಿಗಿಂತ ಜಾಸ್ತಿ ಬರುತ್ತೆ ಇದು.